ಈ ಎರಡೂ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳ ನಡುವೆ ನಾವು ವಿಲವಿಲ ಒದ್ದಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಂಘದ ಮರ್ಯಾದೆ ಮಾನವನ್ನು ಹರಾಜು ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿರುವಂಥದ್ದು ನಮಗೆ ಅತ್ಯಂತ ದೊಡ್ಡ ನೋವನ್ನು ತಂದಿದೆ. ಇಲ್ಲಿ ಮಾಡಿದಂಥ ರೀತಿಯಲ್ಲೇ ರಾಜ್ಯದಲ್ಲಿಯೂ ಕೂಡ ನಾಯಕತ್ವ ಇದೆ ಎಂದು ನನಗೆ ಅನ್ನಿಸ್ತಾ ಇದೆ. ಆ ದೇವದುರ್ಲಭ ಕಾರ್ಯಕರ್ತರ ಕಡೆಗಣನೆ ಯಾವತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೋಸ್ಕರ ಆಗ್ತಾ ಬಂದಿದ, ಅದು ಈ ಬಾರಿಯ ಚುನಾವಣೆಯಲ್ಲಿ ಫಲಿತಾಂಶದ ರೂಪದಲ್ಲಿ ಹೊರಬಂದಿದೆ. ಸ್ವಯಂಕೃತ ಅಪರಾಧವೇ ಭಾರತೀಯ ಜನತಾ ಪಕ್ಷದ ಸೋಲಿಗೆ ಕಾರಣ ಆಗಿದೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವಂಥ ವಿಚಾರ. ಕಾರ್ಯಕರ್ತರ ನಿರ್ಧಾರವೇ ನನ್ನ ನಿರ್ಧಾರ. ಪುತ್ತೂರಿನ ಕಾರ್ಯಕರ್ತರಿಗೆ ಮಾತ್ರ ಈ ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಮೂಡುಬಿದ್ರೆ ಈ ಕ್ಷೇತ್ರದ ಸಾಕಷ್ಟು ಜನರು ನಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದೆ. ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈಗಾಗಲೇ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ. ಎಲ್ಲರೂ ಕೂಡ ಫಲಿತಾಂಶವನ್ನು ನೋಡಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಫಲಿತಾಂಶದ ಬಗ್ಗೆ ವಿಶ್ಲೇಷಣೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಪುತ್ತೂರಿನ ವಿಚಾರವನ್ನು ನಾವು ಮಾತನಾಡೋದಿದ್ದರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರ ಚುನಾವಣೆ ಘೋಷಣೆಯಾಗಿ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣಕುಮಾರ್ ಪುತ್ತಿಲ್ ಅವರು ಸ್ಪರ್ಧೆ ಮಾಡಿದಂದಿನಿಂದಲೂ ಕೂಡ ಇಡೀ ರಾಜ್ಯದ ಕುತೂಹಲದ ಕೇಂದ್ರ ಬಿಂದುವಾಗಿತ್ತು. ಎಲ್ಲರೂ ಕೂಡ ಪುತ್ತೂರಿನತ್ತ ನೋಡ್ತಾ ಇದ್ರು. ಚುನಾವಣೆಯ ಮತ ಎಣಿಕೆಯ ಸಂದರ್ಭದಲ್ಲೂ ಕೂಡ ಮತ ಎಣಿಕೆಯ ಕೊನೆಯ ಹಂತದವರೆಗೂ ಕೂಡ ಇದು ಅತ್ಯಂತ ಕುತೂಹಲವನ್ನು ಕಾಯ್ದುಕೊಂಡಿತ್ತು ಅನ್ನುವಂಥದ್ದು. ಸೊ ಈ ಒಂದು ಫಲಿತಾಂಶದಲ್ಲಿ ಅರುಣಕುಮಾರ್ ಪುತ್ತಿಲ ಅವರು ಒಂದು ಹಂತದಲ್ಲಿ ಅಂದರೆ ಚುನಾವಣೆಯ ರಾಜಕೀಯದ ದೃಷ್ಟಿಯಲ್ಲಿ ಪರಾಭವಗೊಂಡಿದ್ದರೂ ಕೂಡ ವಿರೋಚಿತ ಸೋಲು ಇದು ಅನ್ನುವಂಥ ಒಂದು ಲೆಕ್ಕಾಚಾರ. ಒಂದಷ್ಟು ಮಂದಿಗೆ ಪಾಠವನ್ನು ಕಲಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದಷ್ಟು ಜನರು ಈ ಒಂದು ಫಲಿತಾಂಶದಿಂದ ತಮ್ಮ ತಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದರೆ ಈ ಒಂದು ಫಲಿತಾಂಶದ ಬಗ್ಗೆ ಅರುಣಕುಮಾರ್ ಪುತ್ತಿಲ್ ಅವರು ಏನು ಹೇಳ್ತಾರೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿದ ಬಳಿಕ, ಚುನಾವಣೆಗೆ ಸ್ಪರ್ಧಿಸಿದ ಬಳಿಕ ಏನೆಲ್ಲ ಆಯಿತು, ಏನೆಲ್ಲ ವಿದ್ಯಮಾನಗಳಾಯಿತು, ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು. ಬಹಿರಂಗ ಪ್ರಚಾರ ಸಭೆಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ರು. ಅದೆಲ್ಲ ಏನು ಅನ್ನುವಂಥದ್ದನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಿರು ಸಂದರ್ಶನವನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅರುಣಕುಮಾರ್ ಪುತ್ತಿಲ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಫಲಿತಾಂಶ ಬಂದಿದೆ, ಏನು ಹೇಳ್ತೀರಿ? ಫಲಿತಾಂಶ ನಿನ್ನೆ ಪ್ರಕಟ ಆಗಿದೆ. ನಾವು ಚುನಾವಣೆಯಲ್ಲಿ ಒಂದು ಸಣ್ಣ ಅಂತರದಲ್ಲಿ ಸೋಲನ್ನು ಒಪ್ಪಿಕೊಳ್ತೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ತೀರ್ಪನ್ನು ಗೌರವಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಜಯ ಆಗಿದೆ ಅನ್ನುವಂಥ ವಿಶ್ವಾಸ ನಮ್ಮ ಜೊತೆಗಿದೆ. ನಾವು ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಬೆಳವಣಿಗೆಗಳು ಅನೇಕ ರೀತಿಯ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿತ್ತು. ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷದಲ್ಲಿ ಕಾರ್ಯಕರ್ತರ ಭಾವನೆಗಳ ವಿರುದ್ಧ ಕೈಗೊಂಡಿರ್ತಕ್ಕಂಥ ಏಕಪಕ್ಷೀಯ ಸರ್ವಾಧಿಕಾರಿ ನಿರ್ಧಾರಗಳು, ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಅಭ್ಯರ್ಥಿಯ ಆಯ್ಕೆಯನ್ನು ನಡೆಸತಕ್ಕಂಥ ಸನ್ನಿವೇಶಗಳು, ಒಂದಷ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರನ್ನು, ಪಕ್ಷದ ಪ್ರಮುಖರನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಕೈಗೊಂಡಿರ್ತಕ್ಕಂಥ ಸನ್ನಿವೇಶಗಳು ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವಂಥ ಅನಿವಾರ್ಯ ಪರಿಸ್ಥಿತಿಯನ್ನು ತಂದು ನಿಲ್ಲಿಸಿತು. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಇತ್ತು. ಹಿಂದುತ್ವದ ಆಧಾರದಲ್ಲಿ ಈ ಬಾರಿಯ ಚುನಾವಣೆಯನ್ನು ಗೆಲ್ಲಬೇಕು. ಹಿಂದುತ್ವದ ಆಧಾರದಲ್ಲಿ ಕ್ಷೇತ್ರದಲ್ಲಿ ಧರ್ಮ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣ ಆಗಬೇಕು. ಮತ್ತು ವಿಶೇಷವಾಗಿ ಈ ಚುನಾವಣೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ದೇವದುರ್ಲಭ ಕಾರ್ಯಕರ್ತರ ಭಾವನೆಗಳ ಜೊತೆನೇ ಈ ಕ್ಷೇತ್ರದ ಜನಪ್ರತಿನಿಧಿ ಇರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಸಂಘದ ಹಿರಿಯರು, ಪಕ್ಷದ ಹಿರಿಯರು, ಈ ಕ್ಷೇತ್ರದ ಪರಮ ಪೂಜ್ಯ ಸ್ವಾಮೀಜಿಗಳು, ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇವೆ. ನಮ್ಮಲ್ಲಿ ಅಧಿಕಾರ ಇರಲಿಲ್ಲ, ಹಣದ ವ್ಯವಸ್ಥೆ ಇರಲಿಲ್ಲ. ಆದರೂ ಅವೆಲ್ಲವೂ ಕೂಡ ಇಲ್ಲದೆ ನಾವು 20 ದಿವಸಗಳಲ್ಲಿ ಒಂದು 60-62 ಸಾವಿರ ಜನರ ವಿಶ್ವಾಸವನ್ನು ಗಳಿಸಿದ್ದೇವೆ ಅಂತ ಹೇಳಿದರೆ ಇದು ವಿಜಯದಿಂದ ಇದು ಗೌರವ ಅತ್ಯಂತ ದೊಡ್ಡದು ಅಂತ ನಾನು ಭಾವಿಸಿದ್ದೇನೆ. ಇಲ್ಲಿ ಅರುಣಕುಮಾರ್ ಪುತ್ತಿಲ್ ಅವರ ಸ್ಪರ್ಧೆಯಿಂದ BJP ಮತ್ತು ಅರುಣಕುಮಾರ್ ಪುತ್ತಿಲ್ ಅವರ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿತು, ಇಬ್ಬರ ಜಗಳ ಆಯಿತು, ಅಲ್ಲಿ ಕಾಂಗ್ರೆಸ್ ಲಾಭವನ್ನು ಪಡೆದುಕೊಂಡಿತು ಅನ್ನುವಂಥ ಮಾತು ನಾವು ಚುನಾವಣೆಯ ಆರಂಭದಲ್ಲಿ ನಾವು ಹೇಳಿದ್ದೇವೆ. ನಮ್ಮ ಸ್ಪರ್ಧೆ ಕಾಂಗ್ರೆಸ್ ಮತ್ತು SDPIಯ ವಿರುದ್ಧ ಬಿಟ್ಟರೆ ಬೇರೆ ಯಾವುದೇ ನಮಗೆ ಎದುರಾಳಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಸೊ ಹಿನ್ನೆಲೆಯಲ್ಲಿ ನೀವು ಚುನಾವಣಾ ಫಲಿತಾಂಶವನ್ನು ನೀವು ನೋಡಿದ್ದೀರಿ. ಯಾರು ಯಾರಿಗೆ ಫೈಟ್ ಕೊಟ್ಟಿದ್ದಾರೆ, ಯಾರ ಜೊತೆಗೆ ಈ ಚುನಾವಣೆ ನಡೆದಿದೆ ಅನ್ನುವಂಥ ಸ್ಪಷ್ಟತೆ ಅದರಲ್ಲಿ ಕಂಡುಬರುತ್ತೆ. ಆದರೆ ಇದರಿಂದ ಇಲ್ಲಿ BJP ತನ್ನ ಸ್ಥಾನವನ್ನು ಕಳೆದುಕೊಳ್ಳುವಂತಾಯಿತು ಅನ್ನುವಂಥದ್ದು ನೋಡಿ. BJPಯ ನಾಯಕರು ಕೈಗೊಂಡಿರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆಯ ನಿರ್ಧಾರಗಳು ಇವತ್ತು ಒಂದಷ್ಟು
ಯೋಚನೆಯನ್ನು ಮುಂದಿನ ದಿವಸದಲ್ಲಿಟ್ಟು ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ಬೆಳೆದಿರ್ತಕ್ಕಂಥ ಈ ಪಕ್ಷವನ್ನು ಮುಂದಿನ ದಿವಸದಲ್ಲಿ ಸರಿದಾರಿಗೆ ಕೊಂಡೋಗಬೇಕು ಅನ್ನುವಂಥ ಯೋಚನೆಯನ್ನು ಮಾಡುವವರೆಗೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಬಂದು ನಿಂತಿದೆ. ಈಗ ತಾವು ಈ ಹಿಂದೆ ಪ್ರಚಾರ ಸಭೆಗಳಲ್ಲಿ ಒಂದಷ್ಟು ಮಾತನ್ನು ಹೇಳಿದ್ರಿ, ವಿಟ್ಲದಲ್ಲಿ ಕೂಡ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರಿ, ನಾನು ಚುನಾವಣೆಯವರೆಗೆ ಜೀವದಲ್ಲಿ ಇರ್ತೇನೆ ಇಲ್ವೋ ಗೊತ್ತಿಲ್ಲ ಅನ್ನುವಂಥ ಮಾತುಗಳು. ಯಾಕಾಗಿ ಇಂಥ ಮಾತುಗಳು ಬಂತು, ಏನೆಲ್ಲ ಆಯಿತು ಅಂತ? ನೋಡಿ, ಚುನಾವಣೆ ಘೋಷಣೆ ಆದ ನಂತರದ ದಿವಸಗಳಲ್ಲಿ ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಅಂದುಕೊಂಡು ಗೌರವವನ್ನು ಈ ಸಮಾಜದಲ್ಲಿ ಗಳಿಸಿದವರು ಒಂದು ರೀತಿಯಲ್ಲಿ ಅಪಪ್ರಚಾರವನ್ನು, ಅಭ್ಯರ್ಥಿಯ ತೇಜೋವಧೆಯನ್ನು, ಸುಳ್ಳನ್ನು ಹೇಳ್ತಾ ಅದನ್ನು ಸತ್ಯ ಮಾಡ್ತಕ್ಕಂಥ ವ್ಯವಸ್ಥೆಯ ಕಡೆಗೆ ಸಾಗಿದರು. ಅವನು ಪಕ್ಷದ ಕಾರ್ಯಕರ್ತನೇ ಅಲ್ಲ, ಅವನು ಹಿಂದೂ ಸಮಾಜಕ್ಕೆ ಏನನ್ನೂ ಮಾಡಿಲ್ಲ, ಅವನು ಸಂಘಟನೆಯ ಪದಾಧಿಕಾರಿಯೇ ಅಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಅನೇಕ ಸುಳ್ಳು ಹೇಳಿಕೆಗಳನ್ನು ಕೊಡ್ತಕ್ಕಂಥ ವಿದ್ಯಮಾನದಲ್ಲಿ ಅತ್ಯಂತ ಯಶಸ್ವಿಯಾದರು. ಜೊತೆಗೆ ನಮ್ಮ ಕಾರ್ಯಕರ್ತರ ಮೇಲೆ ಚುನಾವಣೆಯ ಕೊನೆಯ ದಿವಸಗಳಲ್ಲಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡತಕ್ಕಂಥ ವಿದ್ಯಮಾನಗಳು, ನಮ್ಮ ಪ್ರಚಾರ ವಾಹನದ ಕೀಯನ್ನು ತೆಗೆದು ಪ್ರಚಾರ ವಾಹನವನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನಗಳು, ಮತ್ತು ನಮ್ಮ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಯಾರು ಮತದಾರರಿದ್ದಾರೆ ಅವರ ತಂದೆ ತಾಯಿಯ ಭಾವಚಿತ್ರವನ್ನು ಮಕ್ಕಳ ಕೈಯಲ್ಲಿ, ಮತದಾರರ ಕೈಯಲ್ಲಿ ಕೊಟ್ಟು, ನೀವು ಅರುಣನಿಗೆ ಓಟು ಕೊಟ್ಟರೆ ನಿಮಗೆ ಅಪ್ಪ ಮತ್ತು ಅಮ್ಮ ನಿಮ್ಮನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಅವರ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರನ್ನು ಬೆದರಿಸ್ತಕ್ಕಂಥ ತಂತ್ರವನ್ನು ಮಾಡಿದರು. ವಿರೋಧ ಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ಸಿನಿಂದ ಹಣವನ್ನು ಗಳಿಸಿ ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಈ ರೀತಿ ಅನೇಕ ಕೆಲಸ ಕಾರ್ಯಗಳನ್ನು ಯಾವುದನ್ನು ಸಂಘ ಮಾಡಬಾರ್ದು ಅಂತೇಳಿ ಹೇಳಿತಾ ಅವೆಲ್ಲವನ್ನು ಮಾಡಿ ಸಂಘದ ಮರ್ಯಾದೆ ಮಾನವನ್ನು ಹರಾಜು ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿರುವಂಥದ್ದು ನಮಗೆ ಅತ್ಯಂತ ದೊಡ್ಡ ನೋವನ್ನು ತಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಅವರು ಮಾಡಿರ್ತಕ್ಕಂಥ ಯಾವುದೇ ಅಪವಾದವನ್ನು ಕೂಡ ನಾವು ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಯಾಕೆಂದರೆ ಅವರು ಭಾರಿ ಹಿರಿಯರಿದ್ದಾರೆ. ಇವತ್ತು ಸಮಾಜದಲ್ಲಿ ತಪ್ಪಾದರೆ ಅದನ್ನು ತಿದ್ದುವಂಥ ವ್ಯವಸ್ಥೆಗೆ ಹೋಗಬೇಕು ಹೊರತು ಇವರೇ ತಪ್ಪು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರೆ 100ರ ವರ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಈ ರಾಷ್ಟ್ರದ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಹೇಗಾಗೋದು? ಈ ಕ್ಷೇತ್ರದಲ್ಲಿ ಪ್ರತಿ ಹಿಂದೂ ಮನೆಯಲ್ಲಿ ಭಗವಧ್ವಜ ಹಾರಾಟ ಮಾಡಬೇಕು ಅನ್ನುವಂಥ ಯೋಚನೆ ಯಾವ ರೀತಿಯಲ್ಲಿ ನಡೆಸುವುದು? ಯಾವ ಸುಳ್ಳನ್ನು ಹೇಳಬಾರ್ದು, ನಾವು ತತ್ವ ಸಿದ್ಧಾಂತಗಳ ಮುಖಾಂತರ ಒಂದು ವಿಚಾರಗಳ ನಡುವೆ ರಾಷ್ಟ್ರೀಯತೆಯನ್ನು ಜೊತೆಗೆ ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಸಂಘ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಯೋಚನೆಯಲ್ಲಿ ಸಾಗುವವರು ಈ ರೀತಿಯ ದುರಂತ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾರೆ ಅಂತೇಳಿ. ಆದರೆ ಇದಕ್ಕಿಂತ ದೊಡ್ಡ ದುರಂತ ಸಮಾಜದಲ್ಲಿ ಯಾವುದೂ ಇಲ್ಲ. ಅತ್ಯಂತ ನೋವು ನನಗೊಬ್ಬನಿಗೆ ಅಲ್ಲ, ಇಡೀ ಸಮಾಜಕ್ಕೆ ನೋವಾಗಿದೆ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಅವರವರ ಕರ್ತವ್ಯವನ್ನೇ ಮಾಡಬೇಕು ಹೊರತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಒಂದು ಬಾಡಿಗೆಗೆ, ಪಕ್ಷದಲ್ಲಿ ಬಾಡಿಗೆಗೆ ಬಂದಿರತಕ್ಕಂಥ ಕಾರ್ಯಕರ್ತರ ರೀತಿಯಲ್ಲಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಸುಳ್ಳು ಅಪವಾದಗಳನ್ನು ಮಾಡಿ ಕೊನೆಗೆ ಸಮಾಜದಿಂದಲೇ ಉಗಿಸತಕ್ಕಂಥ ಸನ್ನಿವೇಶ ನಿರ್ಮಾಣ ಮಾಡಿದಾರಲ್ಲ, ಈ ಸೋಲಿಗೆ ಅವರೇ ಕಾರಣ ಅನ್ನುವಂಥದ್ದು ಇಡೀ ಸಮಾಜದ ಮುಂದೆ ಇವತ್ತು ಕಾಣ್ತಾ ಇದೆ. 4,000 ಮತಗಳ ಚಿಲ್ಲರೆ ಮತಗಳ ಅಂತರ, ನಿಮ್ಮ ನಿರೀಕ್ಷೆ 70,000ಕ್ಕಿಂತ ಹೆಚ್ಚು ಮತಗಳು ಬರ್ಬೋದು ಅನ್ನುವಂಥದ್ದು. ಆ ಅಲ್ಪ ಅಂತರ ಬರೋದಕ್ಕೆ ಏನು ಕಾರಣ ಅಂತ ಅನಿಸುತ್ತೆ? ನೋಡಿ, ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ನಮ್ಮ ಸ್ಪರ್ಧೆ ಇರುವಂಥದ್ದು. ನಮ್ಮಲ್ಲಿ ಚುನಾವಣೆ ಘೋಷಣೆ ಆದ ನಂತರ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕಾರ್ಯಕರ್ತರ ಆಧಾರಿತವಾಗಿ ಕೆಲಸ ಕಾರ್ಯಗಳು ಆಗಿರುವಂಥದ್ದು. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಭಾರೀ ಹಣದ ವ್ಯವಸ್ಥೆಯ ಜೊತೆ ಚುನಾವಣೆಯನ್ನು ಎದುರಿಸುವಂಥದ್ದು. ಅನೇಕ ರೀತಿಯಲ್ಲಿ ಕಾರ್ಯಕರ್ತರನ್ನು ಆಮಿಷಕ್ಕೆ ಒಡ್ಡುವಂಥ ರೀತಿಯಲ್ಲಿ ಹಣವನ್ನು ಕೊಟ್ಟು ಒಂದಷ್ಟು ಮತವನ್ನು ಚಲಾವಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದರು. ಯಾವ SDPI ಅವರ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿ ತಮ್ಮ ಪಕ್ಷಕ್ಕೆ ಮತವನ್ನು ಹಾಕುವಂಥ ರೀತಿಯಲ್ಲಿ ಕೆಲಸ ಮಾಡಿದರು. ಇದೇ ಈ ರೀತಿಯ ಕೆಲಸ ಕಾರ್ಯಗಳು ಒಂದಷ್ಟು ಮತವನ್ನು ನಮಗೆ ಬರುವಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡಿತು. ಕಾಂಗ್ರೆಸ್ ಮತ್ತು SDPI ಹೊಂದಾಣಿಕೆಯ ಮುಖಾಂತರ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದು ಚುನಾವಣೆಯ ಫಲಿತಾಂಶದಲ್ಲಿ ನಮಗೆಲ್ಲರಿಗೂ ಕಾಣಸಿಗ್ತದೆ. ಸುಮಾರು 2,000 ಮಾತ್ರ ಅವರಿಗೆ SDPI ಅವರಿಗೆ ಸಿಕ್ಕಿದ್ದು, ಬಾಕಿದೆಲ್ಲ ಕಾಂಗ್ರೆಸ್ಸಿಗೆ ಹೋಗಿದೆ. ಎಲ್ಲ ಒಂದು ಸಣ್ಣ ಆ ರಾಷ್ಟ್ರೀಯ ಪಕ್ಷಗಳು ಮಾಡಿದಂಥ ಯಾವುದು ಆಮಿಷಗಳು, ಅವರು ಮಾಡಿದಂಥ ಹಣದ ಒಂದು ವ್ಯವಸ್ಥೆಗಳು ನಮಗೆ ಒಂದು ಸ್ವಲ್ಪ ಹಿನ್ನಡೆಯನ್ನು ತಂದುಕೊಟ್ಟಿತ್ತು. ಆದರೆ ಕಾಂಗ್ರೆಸ್ನವರು ಮಾತನಾಡುವಾಗ ಹೇಳ್ತಾರೆ, ನಮ್ಮ ಮತಗಳು ಪಕ್ಷೇತರ ಅಭ್ಯರ್ಥಿಗೆ ಹೋಗಿರ್ಬೋದು, ಹಾಗಾಗಿ ಅಂತರ ಕಡಿಮೆ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅದು ಸುಳ್ಳು.
ನಮಗೆ ನಾವು ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿದವರು. ಇಡೀ ಹಿಂದೂ ಸಮಾಜ ನಮ್ಮನ್ನು ನೋಡ್ತಾ ಇತ್ತು, ಯಾವ ರೀತಿಯಾಗಿ ಇವರ ನಡೆ ಇರ್ಬೋದು ಅಂತ. ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಎಲ್ಲ ಪಕ್ಷದವರು ಕೂಡ ನಮಗೆ ಸಹಕಾರ ಕೊಟ್ಟಿರ್ಬೋದು, ಅವರು ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ ಅಂತೇಳಿ. ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಮತ್ತು ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯಭೂಮಿಯಲ್ಲಿ ಯಾವತ್ತೂ ಕೂಡ ಧರ್ಮ ವಿರಾಜಮಾನವಾಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಈ ಕೇಸರಿಗೆ ಈ ಸಮಾಜದಲ್ಲಿ ಗೌರವ ಕೊಡಬೇಕು ಮತ್ತು ಇಡೀ ಹಿಂದೂ ಸಮಾಜ ತಲೆ ಎತ್ತಿ ನಡೆಯುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅನ್ನುವಂಥ ಯಾರೆಲ್ಲ ಯೋಚನೆ ಇದ್ದಾರೆ ಅವರೆಲ್ಲರೂ ಕೂಡ ನಮಗೆ ಮತವನ್ನು ಹಾಕಿದ್ದಾರೆ. ಈಗ ರಾಜ್ಯದಲ್ಲೂ ಕೂಡ BJP ನಿರೀಕ್ಷಿತ ಸ್ಥಾನಗಳನ್ನು ಪಡೆದಿಲ್ಲ ಅನ್ನುವಂಥದ್ದು ಇದು ಎಲ್ಲ ಕಡೆ ಫಲಿತಾಂಶದಲ್ಲಿ ಗಮನಿಸಬಹುದಂಥ ವಿಚಾರ. ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಇಲ್ಲಿ ಮಾಡಿದಂಥ ರೀತಿಯಲ್ಲೇ ರಾಜ್ಯದಲ್ಲಿಯೂ ಕೂಡ ನಾಯಕತ್ವ ಇದೆ ಎಂದು ನನಗೆ ಅನ್ನಿಸ್ತಾ ಇದೆ. ಪಕ್ಷದ ಸಿದ್ಧಾಂತಗಳು ತತ್ವವನ್ನು ಬಿಟ್ಟು ಕೇವಲ ಅಧಿಕಾರವನ್ನು ಗಳಿಸುವಂಥ ಒಂದೇ ಒಂದು ದೃಷ್ಟಿಯಿಂದ ಚುನಾವಣೆಯನ್ನು ಎದುರಿಸಿದರೆ ಯಾವ ರೀತಿಯಲ್ಲಿ ಮತದಾರ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಅನ್ನುವಂಥ ಸಂದೇಶ ಈ ಚುನಾವಣೆಯ ಮುಖಾಂತರ ಹೈಕಮಾಂಡಿಗೆ ರವಾನೆಯಾಗಿದೆ. ಇವತ್ತು ಹೀನಾಯವಾಗಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಸೋಲುಂಡಿದೆ. ನಮಗೆ ಅತ್ಯಂತ ನೋವಿದೆ. ನಾವು ಯಾವತ್ತೂ ಕೂಡ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥ ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಪಕ್ಷವೇ ನಮಗೆ ಕರ್ನಾಟಕದಲ್ಲಿ ಇರಬೇಕು ಅಂತಕ್ಕಂಥ ಯೋಚನೆ ನಡುವೆ ಮೋದಿಯವರು, ಅಮಿತ್ ಶಾ ಅವರು, ಯೋಗಿಯವರು ಎಲ್ಲರೂ ಕೂಡ ಬಂದರು. ಆದರೆ ಅವರ ಗೌರವಕ್ಕೂ ಕೂಡ ಧಕ್ಕೆ ಆಗುವಂಥ ರೀತಿಯಲ್ಲಿ ಇವತ್ತು ಕರ್ನಾಟಕದ ನಾಯಕರುಗಳ ಕೆಲಸ ಕಾರ್ಯಗಳು ನಡೆದಿದೆ. ಸುಳ್ಳನ್ನೇ ಸತ್ಯ ಮಾಡತಕ್ಕಂಥ ಒಂದಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಆ ಕೆಲಸ ಕಾರ್ಯಗಳು ಇವತ್ತಿನ ಆ ನಾಯಕರ ತೀರ್ಮಾನಗಳು ಇವತ್ತಿನ ಈ ಸೋಲಿಗೆ ಕಾರಣ ಆಗಿದೆ ಅನ್ನುವಂಥದ್ದು ವಿಶ್ಲೇಷಣೆ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಅರುಣ್ ಪುತ್ತಿಲ ಅವರ ಸ್ಪರ್ಧೆ ಇಡೀ ರಾಜ್ಯದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದ, ರಾಜ್ಯದಲ್ಲಿ ಹೇಗೆ ಪರಿಣಾಮ ಬೀರಿದೆ ತಾವು ಗಮನಿಸಿದ ಹಾಗೆ? ಖಂಡಿತ ಕಾರ್ಯಕರ್ತರಿಗೆ ಆಗಿರತಕ್ಕಂಥ ನೋವು ಅದು ಪುತ್ತೂರು ಕಾರ್ಯಕರ್ತ ಅಥವಾ ಇನ್ನು ಉತ್ತರ ಕನ್ನಡದ ಕಾರ್ಯಕರ್ತ ಅಥವಾ ಬೆಂಗಳೂರಿನ ಕಾರ್ಯಕರ್ತ ಅಂತೇಳಿ ಬರೋದಿಲ್ಲ. ಕಾರ್ಯಕರ್ತರು ಎಲ್ಲರೂ ಕೂಡ ಈ ಪಕ್ಷದ ಜೀವಾಳ. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷ. ಆ ದೇವದುರ್ಲಭ ಕಾರ್ಯಕರ್ತರ ಕಡೆಗಣನೆ ಯಾವತ್ತೂ ಕರ್ನಾಟಕದಲ್ಲಿ ಅಧಿಕಾರಕ್ಕೋಸ್ಕರ ಆಗ್ತಾ ಬಂದಿದ್ದ ಅದು ಈ ಬಾರಿಯ ಚುನಾವಣೆಯಲ್ಲಿ ಫಲಿತಾಂಶದ ರೂಪದಲ್ಲಿ ಹೊರಬಂದಿದೆ. ಮುಂದಿನ ದಿವಸಗಳಲ್ಲಿ ಇವೆಲ್ಲ ತಪ್ಪುಗಳು ಸರಿಯಾಗಬೇಕು ಅನ್ನುವಂಥ ಯೋಚನೆಯಲ್ಲಿ ಹಿರಿಯರು, ನಾಯಕರುಗಳು ನಿರ್ಧಾರ ತಗೊಂಡ್ರೆ ಒಂದಷ್ಟು ಒಳ್ಳೆಯ ಭವಿಷ್ಯ ಪಕ್ಷಕ್ಕೆ ಇರಲಿಕ್ಕಿದೆ. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಇದೇ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಕೂಡ ಪುನರಾವರ್ತನೆ ಆಗ್ತದೆ ಅನ್ನತಕ್ಕಂಥ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿ ವ್ಯಕ್ತವಾಗ್ತಾ ಇದೆ. ನಿಮ್ಮ ಪ್ರಕಾರ BJP ಎಡವಿದ್ದು ಎಲ್ಲಿ, ಯಾಕಾಗಿ ಹೀಗಾಯಿತು, ಯಾರು ಕಾರಣ ಅಂತ ತಾವು ಭಾವಿಸ್ತೀರಿ? ಖಂಡಿತ ಅದರಲ್ಲಿರತಕ್ಕಂಥ ನಾಯಕರುಗಳೇ ಕಾರಣ. ಯಾರು ಆಯಕಟ್ಟಿನ ಆ ಜಾಗದಲ್ಲಿ ಕೂತು ಅವರ ತೀರ್ಮಾನವೇ ಅಂತಿಮ. ನಾವು ಮೋದಿಯ ಹೆಸರಿನಲ್ಲಿ ಚುನಾವಣೆಯನ್ನು ಕಾರ್ಯಕರ್ತರು ಇಲ್ಲದಿದ್ದರೂ ಕೂಡ ನಾವು ಮತವನ್ನು ಪಡಿತೇವೆ, ಜಯವನ್ನು ಗಳಿಸ್ತೇವೆ ಅನ್ನತಕ್ಕಂಥ ಯೋಚನೆ ನಡುವೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಇವತ್ತು ನೋಡಿ, ನಾವು ಗಳಿಸಿರತಕ್ಕಂಥ 62-62.5 ಸಾವಿರ ಓಟುಗಳು ಇದೆ ಅಲ್ವಾ. ನಮ್ಮ ಜೊತೆಗೆ ಸುಮಾರು 100-170 ಮಂದಿ ಪಂಚಾಯತ್ ಸದಸ್ಯರುಗಳಿದ್ದರು. ಮೊದಲನ ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದರು. ಆದರೆ ಇಲ್ಲಿ ನಮಗೆ ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತ ಆಗ್ತಾ ಇದೆ, ಪಕ್ಷದಲ್ಲಿರ್ತಕ್ಕಂಥ ಅನೇಕರು ಕೂಡ ಈ ಪಕ್ಷದ ಈ ನೀತಿಯನ್ನು ವಿರೋಧಿಸ್ತಾರೆ. ಮುಂದಿನ ದಿವಸದಲ್ಲಿ ಸರಿಯಾಗದಿದ್ದರೆ ನಾವು ಕೂಡ ಬೇರೆ ದಾರಿ ಹುಡುಕ್ತೇವೆ ಅನ್ನತಕ್ಕಂಥ ಸಂದೇಶ ಈ ಚುನಾವಣೆಯ ಮುಖಾಂತರ ವ್ಯಕ್ತ ಆಗಿದೆ. ಮುಂದಕ್ಕೆ ಪುತ್ತಿಲರ ನಿರ್ಧಾರ ಅಥವಾ ಮುಂದಿನ ಒಂದು ಹೆಜ್ಜೆಗಳು ಹೇಗೆ? ಕಾರ್ಯಕರ್ತರ ನಿರ್ಧಾರವೇ ನನ್ನ ನಿರ್ಧಾರ. ಕಾರ್ಯಕರ್ತರೇ ನನಗೆ ಆಸ್ತಿ. ಆ ಕಾರ್ಯಕರ್ತರ ಕೆಲಸ ಕಾರ್ಯಗಳು ಅಪೇಕ್ಷೆ ಇಲ್ಲದೆ ಈ ಚುನಾವಣೆಯ ಸಂದರ್ಭದಲ್ಲಿ ನಡೆಯತಕ್ಕಂಥ ಎಲ್ಲ ಖರ್ಚುಗಳನ್ನು ಕೂಡ ಒಬ್ಬರು ಕಾರ್ಯಕರ್ತರು ಸೇರಿ ಮಾಡ್ತಾರೆ ಅಂತೇಳಿ. ಆದರೆ ಇದಕ್ಕಿಂತ ಹೆಮ್ಮೆಯ ವಿಷಯ ಯಾವುದಿದೆ? ಈ ಚುನಾವಣೆ ಪ್ರಾಯಶಃ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಇದು ಕೋಟಿಗಟ್ಟಲೆ ಹಣವನ್ನು ತಂದು ಸುರಿದು ಆಮಿಷಗಳನ್ನು ಒಡ್ಡತಕ್ಕಂಥ ಕೆಲಸ ಕಾರ್ಯಗಳು, ಭ್ರಷ್ಟಾಚಾರದ ವ್ಯವಸ್ಥೆಗಳು, ಇವೆಲ್ಲವನ್ನು ಕಡಿವಾಣ ಯಾವ ರೀತಿಯಲ್ಲಿ ಹಾಕಬಹುದು, ಕಾರ್ಯಕರ್ತರ ಮುಖಾಂತರ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಈ ಬಾರಿಯ ಚುನಾವಣೆಯ ಮುಖಾಂತರ ನಾವು ದೇಶಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಭಗವಂತನ ಆ ಅನುಗ್ರಹ ಮುಂದಿನ ದಿವಸದಲ್ಲಿ ನಮಗೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ.
ಖರ್ಚು ವೆಚ್ಚಗಳಿಗೆ ಎಲ್ಲರೂ ಕೂಡ ತಮಗೆ ಕಾರ್ಯಕರ್ತರು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಮೂಲಕವೇ ತಾವು ಚುನಾವಣೆಯನ್ನು ಎದುರಿಸಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಒಂದಷ್ಟು ಜನರು ತಮ್ಮ ತಮ್ಮ ಒಂದು ಕೈಲಾದಷ್ಟ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ತಮ್ಮ ಸ್ಪರ್ಧೆಗಾಗಿ. ಹೀಗೆ ಸಂಗ್ರಹ ಆದದ್ದೆಷ್ಟು ಮತ್ತು ಎಷ್ಟು ಖರ್ಚಾಗಿದೆ ನಿಮಗೆ ಅಂತ? ನೋಡಿ, ಈಗ ನಾವು ಚುನಾವಣೆಯ ಸಂದರ್ಭದಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಾಹನಗಳಿಗೆ ಡೀಸೆಲ್ ಹಾಕುವಂಥದ್ದು ಇರ್ಬೋದು, ಇಂಥ ವ್ಯವಸ್ಥೆಗಳು, ಸಾಹಿತ್ಯಗಳನ್ನು ತರಿಸುವಂಥದ್ದು, ಇವೆಲ್ಲ ದೊಡ್ಡ ರೀತಿಯ ಖರ್ಚು ನಮಗೆ ತಗಲ್ತದೆ. ಸುಮಾರು 40 ಲಕ್ಷದ ಒಳಗಡೆ ನಾವು ಈ ಚುನಾವಣಾ ವ್ಯವಸ್ಥೆಗಳನ್ನು ಮುಗಿಸಬೇಕು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಯೋಚನೆಯನ್ನು ಮಾಡಿದರು. ಆದರೆ ಕೊನೆಯ ಸಂದರ್ಭದಲ್ಲಿ ನಮಗೆ ಭಾರಿ ನೋವಾಯಿತು. ಈ ಎರಡೂ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳ ನಡುವೆ ನಾವು ವಿಲ ಒದ್ದಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಸಂದರ್ಭದಲ್ಲಿ ನಾವು ಕಾರ್ಯಕರ್ತರ ಜೊತೆಗೆ ನಮ್ಮ ವಿಚಾರಗಳನ್ನು ಮಂಡನೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು 34 ಲಕ್ಷ ರೂಪಾಯಿಯನ್ನು ಕಾರ್ಯಕರ್ತರು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಅಂತೇಳಿ ಹಾಕಿ ಎಲ್ಲ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಮತ್ತು ಚುನಾವಣಾ ಎಲ್ಲ ಖರ್ಚುಗಳನ್ನು ಕೂಡ ನಿಭಾಯಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ. ಇದು ಚುನಾವಣೆಯ ಇತಿಹಾಸದಲ್ಲಿ ಒಂದು ಕಾರ್ಯಕರ್ತರು ಚುನಾವಣೆಯ ಎಲ್ಲ ವೆಚ್ಚಗಳನ್ನು ಸ್ವಯಂ ಪ್ರೇರಿತರಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರ್ವಹಿಸುವಂಥದ್ದು. ಎರಡನೇದು, ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಕೊನೆಗೆ ನಾವು ಮತಯಾಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸೇರಿರತಕ್ಕಂಥ ಆ ಕಾರ್ಯಕರ್ತರು ನೀಡಿರತಕ್ಕಂಥ ಒಂದು ಶಕ್ತಿ, ಅದು ಪುತ್ತೂರಿನ ಇತಿಹಾಸದಲ್ಲಿ ಮತ್ತು ಪ್ರಥಮ ಮತ್ತು ಕೊನೆಯದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಮತ್ತು ತತ್ವ ಸಿದ್ಧಾಂತಗಳನ್ನು ಬಿಟ್ಟು ಸರ್ವಾಧಿಕಾರಿ ಧೋರಣೆಯ ಪಕ್ಷ ಮಾಡಿದರೆ ಯಾವ ರೀತಿ ಸಂದೇಶ ಚುನಾವಣೆಯಲ್ಲಿ ಹೋಗ್ತದೆ ಅನ್ನತಕ್ಕಂಥ ವಿಚಾರ ಸಾಬೀತಾಗಿ ನಮಗೆ ಅತ್ಯಂತ ಸಂತೋಷವಾಗಿ ನಾವು ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೀವಿ. ನಿರೀಕ್ಷಿತವಾಗಿ ನಾವು ಗುರಿಯನ್ನು ಬಿಟ್ಟಿದ್ದೀವಿ. ಕೊನೆಯ ಸಂದರ್ಭದಲ್ಲಿ ಹಣದ ವ್ಯವಸ್ಥೆಗಳು, ಇನ್ನಿತರ ಅಧಿಕಾರದ ಒಂದಷ್ಟು ವ್ಯವಸ್ಥೆಯಿಂದ ಕಾರ್ಯಕರ್ತರನ್ನು ಬೆದರಿಸುವಂಥ ಅನೇಕ ರೀತಿಯ ವಿದ್ಯಮಾನಗಳಿಂದಾಗಿ ನಮಗೆ ಒಂದಷ್ಟು ಹಿನ್ನಡೆಯಾಗಿದೆ. ಆ ರೀತಿಯಲ್ಲಿ ನಾವು ಚುನಾವಣೆಯಲ್ಲಿ ಸೋಲನ್ನು ಒಪ್ಪಿಕೊಂಡಿದ್ದೇವೆ. ವಿಧಾನಸಭಾ ಚುನಾವಣೆ ಅಂದರೆ ಈ ಚುನಾವಣೆಯಲ್ಲಿ ಪುತ್ತೂರಿಗೆ ಪುತ್ತಿಲ ಅನ್ನುವಂಥ ಘೋಷವಾಕ್ಯ ಇತ್ತು. ಇದೀಗ ಬದಲಾಗಿದೆ, ಹತ್ತೂರಿಗೆ ಪುತ್ತಿಲ ಅನ್ನುವಂಥ ಅಭಿಯಾನ ಶುರುವಾಗಿದೆ. ಏನು ಹೇಳ್ತೀವಿ? ಕಾರ್ಯಕರ್ತರ ಭಾವನೆಗಳು ಬೇರೆ ಬೇರೆ ರೀತಿಯದ್ದು ಇರ್ತದೆ. ಪ್ರಾಯಶಃ ಇವತ್ತು ಈ ಚುನಾವಣೆಯಲ್ಲಿ ಪುತ್ತೂರಿನ ಕಾರ್ಯಕರ್ತರಿಗೆ ಮಾತ್ರ ಈ ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಭಾರೀ ಸಂಖ್ಯೆಯಲ್ಲಿ ನಮಗೆ ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಮೂಡುಬಿದ್ರೆ ಈ ಕ್ಷೇತ್ರದ ಸಾಕಷ್ಟು ಜನರು ನಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಮುಂದಿನ ಚುನಾವಣೆಯಲ್ಲಿ ನಾವು ಒಂದಷ್ಟು ಮತವನ್ನು, ಈ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವ್ಯವಸ್ಥೆ ಅವರಿಗೆ ಕೊಡಬೇಕು. ಯಾವ ನರೇಂದ್ರ ಮೋದಿಯವರ ಶಕ್ತಿಯನ್ನು ಇನ್ನಷ್ಟು ಬಲಿಷ್ಠಗೊಳಿಸ್ತಕ್ಕಂಥ ವ್ಯವಸ್ಥೆಯ ಅಡಿಗೆ ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಜಿಲ್ಲೆಯಾದ್ಯಂತ ಒಂದಷ್ಟು ಕೂಗು ಕಾರ್ಯಕರ್ತರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ತೀರ್ಮಾನವೇ ನನ್ನ ಕಾರ್ಯಕರ್ತರ ತೀರ್ಮಾನವನ್ನು ನಾನು ಯಾವತ್ತೂ ಕೂಡ ಗೌರವಿಸ್ತೇನೆ. ಯಾವತ್ತೂ ಕೂಡ ಕಾರ್ಯಕರ್ತರೇ ನನಗೆ ಆಸ್ತಿ. ಹಾಗಿದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪುತ್ತಿಲರು ಸ್ಪರ್ಧೆ ಮಾಡ್ತಾರೆ. ಸಂದರ್ಭಕ್ಕೆ, ಸನ್ನಿವೇಶಕ್ಕೆ ಅನುಗುಣವಾಗಿ ಕೆಲಸ ಕಾರ್ಯ ನಿರ್ವಹಿಸುವಂಥದ್ದು ಅನಿವಾರ್ಯ. ಸಿದ್ಧಾಂತಗಳನ್ನು ಬಿಟ್ಟಿರ್ತಕ್ಕಂಥ, ಆದರ್ಶಗಳನ್ನು ಬಿಟ್ಟಿರ್ತಕ್ಕಂಥ, ಯಾವ ವಿಶ್ವವಂದ್ಯ ರಾಷ್ಟ್ರ ಭಾರತ ಆಗಬೇಕು, ಇಡೀ ಜಗತ್ತು ಭಾರತಕ್ಕೆ ಗೌರವ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು, ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಬೇಕು, ಭಗವಧ್ವಜವೇ ಈ ರಾಷ್ಟ್ರದ ಧ್ವಜ ಆಗಬೇಕು ಅನ್ನತಕ್ಕಂಥ ಅನೇಕ ವರ್ಷಗಳ ಹೋರಾಟ ನಮ್ಮ ಜೊತೆಗಿದೆ. ಸಂಘ ಶಿಕ್ಷಣವನ್ನು ಪಡೆದು ಸಂಘಕ್ಕೋಸ್ಕರ ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ರೀತಿಯಲ್ಲಿ ನಾವು ಸಮಾಜದ ಜೊತೆಗೆ ಜೋಡಿಸಿಕೊಂಡವರು. ಈ ರೀತಿಯ ಆಶಾದಾಯಕವಾಗಿರತಕ್ಕಂಥ ಬದುಕು ಇರತಕ್ಕಂಥ ಕಾರ್ಯಕರ್ತರಲ್ಲಿ, ಅವರಲ್ಲಿ ಸಹಜವಾಗಿ ಇಂತಹ ಭಾವನೆಗಳು ಮೂಡುವಂಥದ್ದು ಸಹಜ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಮತ್ತು ಕಾರ್ಯಕರ್ತರ ಭಾವನೆಗಳ ಜೊತೆಗೆ ಸಾಗತಕ್ಕಂಥ ಕೆಲಸ ಕಾರ್ಯವನ್ನು ಮುಂದಿನ ದಿವಸದಲ್ಲಿ ನಾನು ಮಾಡ್ತೀನಿ. ಪುತ್ತಿಲ ಅವರ ಸ್ಪರ್ಧೆಯಿಂದಾಗಿ ಈ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಪುತ್ತಿಲರು ಮತ್ತು ಪುತ್ತಿಲರ ಬೆಂಬಲಿಗರ ಬಳಗ ಮತ್ತು BJP ಹೀಗೆ ಎರಡು ವಿಭಾಗ ಆಗಿದೆ, ಕಾರ್ಯಕರ್ತರ ಮಧ್ಯೆ ಒಂದು ಅಂತರ ಸೃಷ್ಟಿಯಾಗಿದೆ ಅನ್ನುವಂಥ ಮಾತುಗಳು ಹೌದಾ? ಇದು ಖಂಡಿತ ಸುಳ್ಳು. ಇದು ನೋಡಿ, ಕಾರ್ಯಕರ್ತರು ಯಾವತ್ತೂ ಕೂಡ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಅನ್ನೋತಕ್ಕಂಥ ಯೋಚನೆ ಅಡಿಯಲ್ಲಿ ಪಕ್ಷ ಸಂಘಟನೆಗಳಲ್ಲಿ ಜೋಡಿಸಿಕೊಂಡವರು. ಸಂಘ ಪರಿವಾರದ ಅನೇಕ ಸಂಘಟನೆಗಳು ನಮ್ಮ ಜೊತೆಗೆ ಇದೆ. ಎಲ್ಲರೂ ಕೂಡ ಕಾರ್ಯಕರ್ತರು ಪ್ರತಿಫಲವನ್ನು ಅಪೇಕ್ಷೆ ಮಾಡಿ ಸಂಘಟನೆಯಲ್ಲಿ, ಪಕ್ಷದಲ್ಲಿ ಗುರುತಿಸಿಕೊಂಡವರಲ್ಲ. ಆದರೆ ಪಕ್ಷ ಇಟ್ಟಿರತಕ್ಕಂಥ ತಪ್ಪು ಹೆಜ್ಜೆಗಳು,
ಇದನ್ನು ಸರಿದಾರಿಗೆ ಕೊಂಡೋಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸೋಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೊರತು ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಯಾವತ್ತೂ ಮಾಡಿಲ್ಲ, ಯಾವತ್ತೂ ಕೂಡ ವಿಭಜನೆ ಆಗಿಲ್ಲ. ಆದರೆ ಮತಗಳು ವಿಭಜನೆಯಾಗಿದೆ, BJP 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಇಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟದ್ದಕ್ಕೆ ಪುತ್ತಿಲ ಮತ್ತು ಅವರ ಬೆಂಬಲಿಗರು ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಖಂಡಿತ ಇಲ್ಲ. ಸ್ವಯಂಕೃತ ಅಪರಾಧವೇ ಭಾರತೀಯ ಜನತಾ ಪಕ್ಷದ ಸೋಲಿಗೆ ಕಾರಣ ಆಗಿದೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವಂಥ ವಿಚಾರ. ಆದರೆ ಅವರು ಅದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಅವರು ಇಟ್ಟಿರ್ತಕ್ಕಂಥ ತಪ್ಪು ಹೆಜ್ಜೆಗಳು, ಅವರು ಬಿಟ್ಟಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಜೋಡಿಸಿಕೊಂಡು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಮುಂದಿನ ದಿವಸದಲ್ಲಿ ಕೂಡ ಪಕ್ಷ ಅತ್ಯಂತ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ, ಪಕ್ಷದ ಜೊತೆಗೆ ಎಲ್ಲರೂ ಕೂಡ ಜೊತೆಯಾಗಿ ಸಾಗಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಅವರ ತಪ್ಪನ್ನು ಇನ್ನೊಬ್ಬರ ಮೇಲೆ ಹೊರಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡುವಂಥದ್ದು ಅದು ದುರಂತ ಅಂತ ನಾನು ಭಾವಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಪುತ್ತಿಲರನ್ನು ತಾವು ಜೊತೆಯಾಗಿ ಸೇರಿಸಿಕೊಳ್ತೇವೆ ಅನ್ನುವಂಥ ಮಾತು ಬಂದರೆ BJPಯ ಜೊತೆಗೆ ಆ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ನಿರ್ಧಾರವನ್ನು ನಾವು ಮಾಡ್ತೀವಿ. ಅಂದರೆ ಈಗ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಸ್ತಾಪ ಬಂದಾಗ ಆ ರೀತಿಯ ಪ್ರಸ್ತಾಪಗಳು ಇಷ್ಟರವರೆಗೆ ನಮ್ಮಲ್ಲಿ ಬರಲಿಲ್ಲ. ಬರುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಮಾಡಬೇಕು ಅಥವಾ ಯಾವ ಕಡೆಗೆ ಸಾಗಬೇಕು ಅನ್ನೋದನ್ನು ನಾವು ನಿರ್ಧಾರ, ಕಾರ್ಯಕರ್ತರು ಮತ್ತು ನಮ್ಮ ಹಿರಿಯರಿದ್ದಾರೆ, ಸ್ವಾಮೀಜಿಯವರಿದ್ದಾರೆ, ಸಂಘದ ಹಿರಿಯರಿದ್ದಾರೆ, ಪಕ್ಷದ ಪ್ರಮುಖರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲ ಜೊತೆ ವಿಶ್ವಾಸಕ್ಕೆ ತಗೊಂಡು ಅವರ ಸಲಹೆ ಸೂಚನೆಯನ್ನು ಪಡ್ಕೊಂಡು ನಾವು ಮುಂದಿನ ದಿವಸದಲ್ಲಿ ಹೆಜ್ಜೆಯನ್ನು ಇಡಲಿಕ್ಕಿದ್ದೀವಿ. ಈಗ ಅಶೋಕ್ ಕುಮಾರ್ ರೈ ಅವರು BJPಯಲ್ಲೇ ಇದ್ದವರು ಕಾಂಗ್ರೆಸ್ಗೆ ಹೋಗಿ ಟಿಕೆಟನ್ನು ಪಡೆದು ಸ್ಪರ್ಧೆ ಮಾಡಿ ಈಗ ಶಾಸಕರಾಗಿ ಗೆದ್ದು ಬಂದಿದ್ದಾರೆ. ಶಾಸಕರಿಗೆ ನೀವು ಹೇಳುವಂಥ ಮಾತುಗಳು? ಶಾಸಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕ್ಷೇತ್ರದಲ್ಲಿ ಮತ್ತೆ ಸಚ್ಚಾರಿತ್ರ್ಯ ರಾಜಕಾರಣ ಇರಬೇಕು, ಸಾಮಾಜಿಕ ನ್ಯಾಯದ ಜೊತೆಗೆ ಎಲ್ಲರನ್ನ ಕೊಂಡೋಗತಕ್ಕಂಥ ಕೆಲಸಗಳನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು. ಅವರಿಗೆ ಆ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನುವಂಥದ್ದೇ ಅವರಿಗೆ ನನ್ನ ಹಾರೈಕೆ. ಕೊನೆಯದಾಗಿ ಸಂದರ್ಭದಲ್ಲಿ ತಾವು ಹೇಳುವಂಥದ್ದು, ಈ ಚುನಾವಣೆಯಲ್ಲಿ ನಮ್ಮ ಜೊತೆಗೆ ರಾತ್ರಿ ಹಗಲು ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ನಮ್ಮ ಜೊತೆಗೆ ಅನೇಕ ಹಿರಿಯರು, ಸಂಘದ ಹಿರಿಯರು, ಪರಮಪೂಜ್ಯ ಸ್ವಾಮೀಜಿಗಳು, ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಸಂಘಟನೆಯ ಪದಾಧಿಕಾರಿಗಳು, ದೇವದುರ್ಲಭ ಕಾರ್ಯಕರ್ತ ಬಂಧುಗಳು, ಈ ಪುತ್ತೂರಿನಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರು, ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ನಮಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಿಳೆಯರು, ಈ ಸಮಾಜದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥ ಮಹಿಳೆಯರು ಎಲ್ಲರೂ ಕೂಡ ನಮ್ಮ ಜೊತೆಗೆ ನಿಂತು ಯಾವುದೇ ಅಧಿಕಾರ ಇಲ್ಲದಿದ್ದರೂ, ಹಣಕಾಸಿನ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಒಂದು ಸ್ವಾಭಿಮಾನದ ಯೋಚನೆಯ ನಡುವೆ ಆ ಕಾರ್ಯಕರ್ತನಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನನ್ನ ಜೊತೆಗೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೆ ಹೃದಯ ತುಂಬಿದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಜೊತೆಗೆ ನನ್ನ ಕೊನೆಯ ಉಸಿರಿರೋ ತನಕ ಈ ಕ್ಷೇತ್ರದಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೇನೆ. ಯಾರು ನಮ್ಮ ಜೊತೆಗಿದ್ದಾರ ಅವರ ಜೊತೆಗೆ ನಿರಂತರವಾಗಿ ನಿಲ್ಲತಕ್ಕಂಥ, ಅವರಿಗೆ ನ್ಯಾಯ ಯಾವುದೇ ಸಂದರ್ಭದಲ್ಲಿ ಕೂಡ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಬಲ್ಲೆ. ಅದರ ಜೊತೆಗೆ ಒಂದನ್ನು ನಾವು ಕೇಳಲೇಬೇಕು. ತಾವು ಹೇಳಿದ್ರಿ ತಮ್ಮ ಜೊತೆಗೆ ಎಲ್ಲ ವಿಭಾಗದವರು ಕೂಡ ಸೇರಿಕೊಂಡ್ರು ಅನ್ನುವಂಥದ್ದು, ವೈದ್ಯರಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಪ್ರಮುಖರೆಲ್ಲರೂ ಕೂಡ ಸೇರಿಕೊಂಡ್ರು ಅನ್ನುವಂಥದ್ದು. ಇದು ಹೇಗೆ ಸಾಧ್ಯ ಆಯಿತು? ಮತ್ತು ಅವರಿಗೆಲ್ಲ ಕಿರುಕುಳ ಕೊಡುವಂಥ ಕೆಲಸ ಆಯಿತು ಅನ್ನುವಂಥ ಮಾತನ್ನು ಕೂಡ ತಾವು ಹೇಳಿದ್ರಿ. ಅದರ ಬಗ್ಗೆ ಹೇಳೋದಿದ್ರೆ ನೋಡಿ, ಮಹಾಲಿಂಗೇಶ್ವರನ ಈ ಪುಣ್ಯ ಭೂಮಿಯಲ್ಲಿ ಧರ್ಮಕ್ಕೆ ಯಾವತ್ತೂ ಕೂಡ ಅನ್ಯಾಯ ಆಗೋಲ್ಲ ಅನ್ನುವಂಥದ್ದು ಈ ಕ್ಷೇತ್ರದ ಮಹಾಜನತೆಗೆ ಗೊತ್ತು. ಇವೆಲ್ಲ ಈ ಬೆಳವಣಿಗೆಗಳು ಎಲ್ಲ ಕೂಡ ಆಗಿರುವಂಥದ್ದು ಆ ಮಹಾಲಿಂಗೇಶ್ವರನ ಪ್ರೇರಣೆಯಿಂದಲೇ ಆಗಿದೆ ಅನ್ನುವಂಥದ್ದು ನನಗೆ ವಿಶ್ವಾಸ ಇದೆ. ಈ ಮಹಾಲಿಂಗೇಶ್ವರನನ್ನು ಬಿಟ್ಟು ಬೇರೆ ಯಾವುದು ಕೂಡ ಈ ಕ್ಷೇತ್ರದಲ್ಲಿ ಯಾವುದಿಲ್ಲ. ಮಹಾಲಿಂಗೇಶ್ವರ ಮನಸ್ಸು ಮಾಡಿದರೆ ಯಾವುದೂ ಕೂಡ ನಿರ್ವಿಘ್ನವಾಗಿ ನಡೆಯುವುದಕ್ಕೆ ಸಾಧ್ಯ. ಎಲ್ಲ ಅವರ ಆ ದೇವರ ಆಶೀರ್ವಾದವೇ ನಮ್ಮ ಈ ತನಕದ ಎಲ್ಲ ವ್ಯವಸ್ಥೆಗಳಿಗೆ ಕಾರಣ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಆ ಮಹಾಲಿಂಗೇಶ್ವರ ದೇವರಿಗೆ ಯಾವತ್ತೂ ಕೂಡ ನಾನು ತಲೆಬಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಇದಿಷ್ಟು ಅರುಣ್ ಕುಮಾರ್ ಪುತ್ತಿಲ್ ಅವರ ಮಾತುಗಳು. ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಸೊ ಈಗ ಮತ್ತೊಂದು ಅಭಿಯಾನ ಶುರುವಾಗಿದೆ. ಕಾರ್ಯಕರ್ತರ ತೀರ್ಮಾನ, ಕಾರ್ಯಕರ್ತರ ನಿರ್ಧಾರವೇ ನನ್ನ ನಿರ್ಧಾರ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಮುಂದಕ್ಕೆ BJPಯಿಂದ ಮತ್ತೆ ತಮ್ಮನ್ನು ಜೊತೆಗೆ ಸೇರಿಸಿಕೊಳ್ಳುವಂಥ ಪ್ರಸ್ತಾಪ ಬಂದಾಗ ಆ ಸಂದರ್ಭದಲ್ಲಿ ನೋಡೋಣ ಅನ್ನುವಂಥ ಉತ್ತರ ಕೂಡ ನಮಗೆ ಸಿಕ್ಕಿದೆ ಅನ್ನುವಂಥದ್ದು. ಇದು ಅರುಣ್ ಕುಮಾರ್ ಪುತ್ತಿಲ್ ಅವರು ಇಷ್ಟು ಹೊತ್ತು ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥ ವಿಚಾರಗಳು. ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು.
ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು. ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ. ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ. ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org.